ಅನನ್ಯ ಭಟ್ ಕಥೆಗೆ ಸಾಕ್ಷ್ಯ ಕೊಡ್ತಾರಾ ಸುಜಾತಾ ಭಟ್ ಅನ್ನೋ ಪ್ರಶ್ನೆ ಎದುರಾಗಿದೆ. ಅನನ್ಯ ಭಟ್ 22 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ಲು ಅಂತ ಹೇಳಿದಂತಹ ಸುಜಾತಾ ಭಟ್ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯವನ್ನೇನಾದ್ರೂ ಕೊಡ್ತಾರಾ? ಇಂದು ಮತ್ತೆ ವಿಚಾರಣೆಗೆ ಹಾಜರಾಗಲಿರುವ ಸುಜಾತಾ ಹೇಳಿಕೆಯನ್ನ ಎಸ್ಐಟಿಯ ಹಿರಿಯ ಅಧಿಕಾರಿಗಳು ಪಡಿತಾರೆ. ಸುಜಾತಾ ಭಟ್ ಕಥೆಗಳ ಬಗ್ಗೆ ಎಸ್ಐಟಿ ತನಿಖೆಯನ್ನ ಮಾಡುತ್ತೆ. ಇವತ್ತು ನಿನ್ನೆ ಎಸ್ಐಟಿ ಮುಂದೆ ವಿಚಾರಣೆಗೆ ಸುಜಾತಾ ಹಾಜರಾಗಿದ್ರು. ಬೆಳಿಗ್ಗೆ 5 ಗಂಟೆ ಸುಮಾರಿಗೆನೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಸುಜಾತಾ ಭಟ್ ಬಂದಿದ್ರು. ನಿನ್ನೆ ಆಲ್ಮೋಸ್ಟ್ ಎಲ್ಲ ಅಧಿಕಾರಿಗಳು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿಯವರ ನಿವಾಸದಲ್ಲಿ ಪರಿಶೀಲನೆಯಲ್ಲಿ ತೊಡಗಿದ್ದರಿಂದ ಎಸ್ಐಟಿ ಕಚೇರಿಯಲ್ಲಿ ಯಾವ ಅಧಿಕಾರಿ ಇದ್ರೋ ಅವರೇ ಸುಜಾತಾ ಭಟ್ ಅವರನ್ನ ವಿಚಾರಣೆಗೆ ಒಳಪಡಿಸಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು. ಇವತ್ತು ಮತ್ತೆ ವಿಚಾರಣೆಗೆ ಬನ್ನಿ ಅಂತ ಸೂಚಿಸಿದ್ದಾರೆ. ಇವತ್ತು ಎಸ್ಐಟಿಯ ಹಿರಿಯ ಅಧಿಕಾರಿಗಳ ವಿಚಾರಣೆಯನ್ನ ಸುಜಾತಾ ಭಟ್ ಎದುರಿಸಬೇಕಾಗುತ್ತೆ. ಅನನ್ಯ ಭಟ್ ನಾಪತ್ತೆಯ ಬಗ್ಗೆ ಮತ್ತಷ್ಟು ಏನಾದ್ರೂ ವಿಚಾರಗಳನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳ್ತಾರಾ ಅಥವಾ ಈಗಾಗಲೇ ಕೊಟ್ಟಂತಹ ಹೇಳಿಕೆಗಳು ರಿಲೀಸ್ ಮಾಡಿದಂತಹ ಫೋಟೋದಿಂದಾಗಿ ಗೊಂದಲ ಸೃಷ್ಟಿಯಾಗಿದೆಯಲ್ಲ, ಅದೇ ರೀತಿಯ ಗೊಂದಲವನ್ನ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲೂ ಸೃಷ್ಟಿ ಮಾಡ್ತಾರಾ ಅನ್ನೋ ಪ್ರಶ್ನೆ ಮನೆ ಮಾಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ಈ ಬುರುಡೆ ಗ್ಯಾಂಗ್ನ ರಹಸ್ಯವನ್ನ ಕೆದಕೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ವಿಚಾರಣೆ ಹೇಗಿರುತ್ತೆ ಅಂತ ಸಾಕಷ್ಟು ಆಯಾಮಗಳಲ್ಲಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಆದರೆ ಕೆದಕಿದಷ್ಟು ಇವರ ವಿಚಾರಗಳು ಬಯಲಾಗ್ತಾ ಇದೆ, ಷಡ್ಯಂತ್ರಗಳು ಹೊರಬರ್ತಾ ಇದೆ. ಇವತ್ತು ಹೇಗ್ ನಡೆಯುತ್ತೆ ಅಂತ ಹೇಳಿ ಅದರ ಜೊತೆಗೆ ಸುಜಾತಾ ಭಟ್ ಕೂಡ ಇವತ್ತು ವಿಚಾರಣೆಯನ್ನ ಎದುರಿಸಬೇಕಿದೆ. ಅವರ ಒಂದು ವಿಚಾರಣೆಯ ಧಾಟಿ ಹೇಗಿರುತ್ತೆ ಅಂತ ಅಶೋಕ್ ಇವತ್ತು. ಹೌದು ಮಧುಶ್ರೀ, ಪ್ರಮುಖವಾಗಿ ಈಗಾಗಲೇ ಎಸ್ಐಟಿ ತೀವ್ರ ತರದ ವಿಚಾರಣೆಗೆ ಇಳಿದಿರ್ತಕ್ಕಂಥ ಅದರಲ್ಲಿ ಪ್ರಮುಖವಾಗಿ ಚಿನ್ನಯ್ಯ ಆಶ್ರಯ ಪಡೆದಿದ್ದಂತ ಮನೆಗೆ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡೋದಕ್ಕೆ ಹೋಗಿದ್ರು. ಸೊ 2 ಮನೆಗೆ ಸುಮಾರು 17 ಗಂಟೆಗಳ ಕಾಲ ನಿರಂತರವಾಗಿ ಶೋಧ ಕಾರ್ಯ, ಇದರ ಜೊತೆಗೆ ಮಹಜರ್ ಪ್ರಕ್ರಿಯೆಯನ್ನು ಅಧಿಕಾರಿಗಳು ಮುಗಿಸಿರ್ತಕ್ಕಂಥದ್ದು. ಈ ಶೋಧ ಕಾರ್ಯದ ವೇಳೆ ಹಲವು ಮಹತ್ವದ ಸಾಕ್ಷ್ಯಗಳು ಎಸ್ಐಟಿ ಅಧಿಕಾರಿಗಳಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ಇದೇ ಒಂದು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಸೂತ್ರಧಾರಿಗಳಿಗೆ ಕೆಡ್ಡ ತೋಡೋದಕ್ಕೆ ಇದೀಗ ಎಸ್ಐಟಿ ಅಧಿಕಾರಿಗಳು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಸೊ ನೋಟಿಸ್ ನೀಡುವುದಕ್ಕೆ ಮೊದಲು ಅವರ ಮೇಲೆ ಇರ್ತಕ್ಕಂಥ ಗುರುತರ ಆರೋಪಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಸಾಕ್ಷ್ಯಗಳನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ. ಸೊ ನಿನ್ನೆ ಶೋಧ ಕಾರ್ಯದ ವೇಳೆ ಹಲವು ವಿಡಿಯೋ ಮತ್ತು ಆಡಿಯೋ ರೆಕಾರ್ಡ್ಗಳು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಚಿನ್ನಯ್ಯನ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸದಲ್ಲಿ ಇರ್ತಕ್ಕಂಥ ಸಿಸಿ ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಅನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ನಿನ್ನೆ ತಡರಾತ್ರಿ 2:30 ಗಂಟೆವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಶೋಧವನ್ನು ಮಾಡಿರ್ತಕ್ಕಂಥದ್ದು. ಬೆಳಿಗ್ಗೆ 9 ಗಂಟೆಗೆ ತೆರಳಿದಂತ ತಂಡ 2 ಮನೆಗೆ ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸ ಹಾಗೂ ಅವರ ಸಹೋದರ ಮೋಹನ್ ಕುಮಾರ್ ಅವರ ನಿವಾಸದ ಮೇಲೂ ಕೂಡ ದಾಳಿಯನ್ನು ಮಾಡಿ ಶೋಧ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಚಿನ್ನಯ್ಯ ಪ್ರಾರಂಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಹೋಗಿರಲಿಲ್ಲ, ಅವರ ಸಹೋದರ ನಿವಾಸಕ್ಕೆ ಹೋಗಿ ಅಲ್ಲಿ ತಂಗಿದ್ದ. ಸೊ 2 ಕಡೆಯಲ್ಲೂ ಕೂಡ ಸಾಕಷ್ಟು ಮಹತ್ವದ ಸಾಕ್ಷ್ಯಗಳು ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಸೊ ಅದನ್ನೆಲ್ಲ ಇಟ್ಕೊಂಡು ಮತ್ತು ಮೊಬೈಲ್ ನಲ್ಲಿ ಇರ್ತಕ್ಕಂಥ ನಂಬರ್ ಅನ್ನು ಟ್ರೇಸ್ ಮಾಡಿ ಇಟ್ಕೊಂಡು ಯಾರ ಜೊತೆ ಸಂಪರ್ಕ ಇದ್ದ ಅವರದ್ದು ಮೊಬೈಲ್ ಗಳನ್ನು ಕೂಡ ವಶಪಡಿಸೋದಕ್ಕೆ ಈಗಾಗಲೇ ಎಸ್ಐಟಿ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದೆ. ಸೊ ಇವತ್ತು ಈಗಾಗಲೇ ಚಿನ್ನಯ್ಯನ ಇನ್ನೇನು ಇವತ್ತು ಮೆಡಿಕಲ್ ಟೆಸ್ಟ್ ಕೂಡ ಕರ್ಕೊಂಡು ಹೋಗಬೇಕಾಗಿದೆ. ಆದ್ರೆ ಅಧಿಕಾರಿಗಳು ಇನ್ನೂ ಕೂಡ ಬರ್ಬೇಕಷ್ಟೇ, ಯಾಕಂದ್ರೆ ತಡರಾತ್ರಿ ಆಗಿರೋದ್ರಿಂದಾಗಿ ಒಂದಿಷ್ಟು ವಿರಾಮವನ್ನು ಪಡ್ಕೊಂಡು ಇವತ್ತಿನ ಕಾರ್ಯಾಚರಣೆಯನ್ನು ಮಾಡ್ಲಿಕ್ಕಿದ್ದಾರೆ. ಈ ನಡುವೆ ಸುಜಾತಾ ಭಟ್ ಅವರು ನಿನ್ನೆ ಏಕಾಏಕಿಯಾಗಿ ಎಸ್ಐಟಿ ತನಿಖೆಗೆ ಹಾಜರಾಗಿದ್ರು. ನಿನ್ನೆ ಅವರು ಬೆಳಿಗ್ಗೆ 5:30 ಗಂಟೆ ಸುಮಾರಿಗೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದಿದ್ರು. ಆಕ್ಚುಲಿ ಅವರು ಅನಾರೋಗ್ಯದ ನೆಪವೊಡ್ಡಿ ನಾನು ಆಗಸ್ಟ್ 29ನೇ ತಾರೀಕು ಬರೋದಾಗಿ ಎಸ್ಐಟಿ ಅಧಿಕಾರಿಗಳು ಪತ್ರವನ್ನು ಬರೆದಿದ್ರು. ಈ ನಡುವೆ ಅವರು ನಿನ್ನೆ ಏಕಾಏಕಿ ಬಂದಿದ್ರು. ಆದ್ರೆ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಕ್ಕೆ ಹೋಗಿರೋದ್ರಿಂದಾಗಿ ಹಿರಿಯ ಅಧಿಕಾರಿಗಳು ಯಾರು ಇರಲಿಲ್ಲ. ಹೀಗಾಗಿ ಅವರಿಗೆ ನೋಟಿಸ್ ನೀಡಿದಂತ ಅಧಿಕಾರಿ PSI ಒಬ್ರು ಅವರಿಂದ ಪ್ರಾಥಮಿಕ ಮಾಹಿತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಸುಜಾತಾ ಭಟ್ ಅವರಿಗೆ ಅವರೇನು ದೂರ ಅರ್ಜಿಯಲ್ಲಿ ಹೇಳಿದ್ರು ಅನನ್ಯ ಭಟ್ ಬಗ್ಗೆ, ಸೊ ಎಲ್ಲದರ ಮಾಹಿತಿಯನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ಅವರು ಶಿವಮೊಗ್ಗಕ್ಕೆ ಹೋಗಿರೋ ಬಗ್ಗೆ, ಬೆಂಗಳೂರಲ್ಲಿ ಇದ್ದಿರೋ ಬಗ್ಗೆ, ಉಡುಪಿಯಲ್ಲಿ ಮೊದಲು ಅವರು ಮೂಲ ಉಡುಪಿಯವರಾಗಿರೋದ್ರಿಂದ ಅಲ್ಲಿ ಒಂದಿಷ್ಟು ಜನರನ್ನು ಕೂಡ ಮಾತನಾಡಿಸಿದ್ದಾರೆ. ಅವರ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ. ಮತ್ತು ಅವರ ಮಗಳು ಏನು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿದ್ರು. ಅವರು ಮಣಿಪಾಲದಲ್ಲಿ ಖಾಸಗಿ ಕಾಲೇಜ್ನಲ್ಲಿ MBBS ಮಾಡ್ತಾ ಇದ್ರು ಅಂತ ಹೇಳಿದ್ರು. ಸೊ ಅಲ್ಲಿಗೆ ಸಂಬಂಧಪಟ್ಟ ಒಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಕೂಡ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವತ್ತು ಹಿರಿಯ ಅಧಿಕಾರಿಗಳ ಮುಂದೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಸುಜಾತಾ ಭಟ್ ಅವರು ಹಾಜರಾಗಬೇಕು. ಇನ್ನು ಎಸ್ಐಟಿ ಕಚೇರಿಗೆ ಬಂದಿಲ್ಲ. ಸೊ ಕೆಲವೇ ಹೊತ್ತಲ್ಲಿ ಬರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸೊ ಅದರ ಸತ್ಯಾಸತ್ಯತೆ ಕೂಡ ಎಸ್ಐಟಿ ಅಧಿಕಾರಿಗಳು ಬಯಲು ಮಾಡಬೇಕಾಗಿದೆ. ಈ ನಡುವೆ ಸುಜಾತಾ ಭಟ್ ಅವರು ನಾನು ದೂರನ್ನು ವಾಪಸ್ ಪಡ್ಕೊಳ್ತೀನಿ ಅನ್ನುವಂತ ಹೇಳಿಕೆಯನ್ನು ಕೂಡ ನೀಡ್ತಿದ್ದಾರೆ. ಸೊ ಆದ್ರೂ ಕೂಡ ಅವರು ದೂರ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ವಿಚಾರಗಳು ಗಂಭೀರ ಆಗಿರೋದ್ರಿಂದಾಗಿ
ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನು ಕೂಡ ಪಡ್ಕೊಳ್ಳಿಕ್ಕಿದ್ದಾರೆ. ಸೊ ಎಲ್ಲದರ ಬಗ್ಗೆ ಕೂಡ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ಲಿಕ್ಕಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಸುಜಾತ ಭಟ್ ಅವರು SIT ಕಚೇರಿಗೆ ಬರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈ ನಡುವೆ ಒಂದಿಷ್ಟು ಅಧಿಕಾರಿಗಳು ಕೂಡ ರಜೆ ಮೇಲೆ ಹೋಗಿದ್ದಾರೆ. ಸೊ ಗಣೇಶ ಹಬ್ಬ ಇರೋದ್ರಿಂದಾಗಿ ಒಂದಿಷ್ಟು SIT ಅಧಿಕಾರಿಗಳು ಕಚೇರಿಯಲ್ಲಿ ಇಲ್ಲ. ಹೀಗಾಗಿ ಇವತ್ತು ಕೆಲವೊಂದಿಷ್ಟು ಅಧಿಕಾರಿಗಳು ಬರ್ತಾರೆ. ಸೊ ಇವತ್ತಿನ ವಿಚಾರಣೆ ಏನಾಗುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಧನ್ಯವಾದ ಅಶೋಕ್, ತಮ್ಮ ಮಾಹಿತಿಗಾಗಿ.